ಹೇಗೆ ಫಸ್ಟ್ ಥಾಟ್ ಬಂದಿದ್ದು ಯಾರಿಗೆ? A4 ಅನ್ನೊಂದು ಐಡಿಯಾ, ಈ ಸಿನಿಮಾ ಐಡಿಯಾ ಆಕ್ಚುಲಿ ಗೀತಾ ಕನೆಕ್ಟ್ ಕೊಟ್ಟಿದ್ದು. ನಾವು ಗೋಸ್ಟ್ ಶೂಟಿಂಗ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಶಿವಣ್ಣ ಇನ್ನ ಶೂಟಿಂಗ್ ಕಂಪ್ಲೀಟ್ ಮಾಡಿರ್ಲಿಲ್ಲ. ಇನ್ನೇನ್ ಅಂದ್ರೆ ಆಲ್ಮೋಸ್ಟ್ ಮುಗಿಸಿದ್ವಿ, ಇನ್ನೊಂದು ವಾರ ಏನೋ ಶೂಟಿಂಗ್ ಇತ್ತು. ಶಿವಣ್ಣ ಕರೆದು, ಶ್ರೀನಿ ಒಂದು ಐಡಿಯಾ ಇದೆ, ಅದು ನಾವೇ ಪ್ರೊಡ್ಯೂಸ್ ಮಾಡ್ಬೇಕು ಅಂತಂದ್ರೆ ನೀನೇ ಡೈರೆಕ್ಟ್ ಮಾಡ್ಬೇಕಾದ್ರೆ ಅದನ್ನ ಅಂತ. ಆಮೇಲೆ ಅಣ್ಣ A4 ಆನಂದ್ ಅಂತ ಹೇಳ, ಸಕ್ಕತ್ತಾಗಿದೆ ಟೈಟ್ಲ್. ಅಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಟೈಟಲ್ ನೀವ್ ಹೇಳಿ. ಟೈಟ್ಲ್ ಹೇಳಿ ತುಂಬಾ ಇಷ್ಟಪಟ್ರು ಶಿವಣ್ಣ. ಸೊ ಶಿವಣ್ಣ ಈಸ್ ಡೂಯಿಂಗ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್, ಹೊಸ ಅವತಾರದಲ್ಲಿ ಕಾಣಿಸ್ಕೊಳ್ತಾ ಇದಾರೆ. ನಾನ್ ನೋಡಿರೋ ಶಿವಣ್ಣ ಏನು ಆಸೆಗುಬ್ಬ ಮೀಸೆಗುಬ್ಬನ ನೋಡಿದ್ದೀನಿ, ನಾನು ಕಾಮಿಡಿ ಇನ್ಸ್ಪೆಕ್ಟರ್ ವಿಕ್ರಮ್ ನೋಡಿದ್ದೀನಿ. ಅಂಡ್ ಶಿವಣ್ಣ ಕಾಮಿಡಿ ಟೈಮಿಂಗ್ ಇಸ್ ಅಮೇಝಿಂಗ್. ಅದನ್ನ ಇತ್ತೀಚೆಗೆ ತುಂಬಾ ಕಡಿಮೆ ಎಕ್ಸ್ಪ್ಲೋರ್ ಮಾಡಿರೋದು. ಒಂದ್ 20 ವರ್ಷ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಹೌದೌದು. ಯಾವತ್ತು ಶಿವಣ್ಣ ಅಂತ ಸೆಟ್ ಅಲ್ಲಿ ಇಲ್ವೇ ಇಲ್ಲ ಅವ್ರು ಯಾವತ್ತೂ. ಅವ್ರು ಯಾವತ್ತು ಏನ್ ಮಾಡ್ಬೇಕು ಓಕೆನಾ, ಆಯ್ತು, ಓಕೆಮ್ಮ ರೆಡಿ. ಆ ಡೈರೆಕ್ಟ್ ಮಾಡಿರೋರ್ಗೆ ಮಾತ್ರ ಗೊತ್ತದು. ಅಂದ್ರೆ ಅವ್ರು ಬಂದ ತಕ್ಷಣ ಒಂದು ಎನರ್ಜಿ ಇರೋ ಸೆಟ್ ಅಲ್ಲಿ ಇಡೀ ಸೆಟ್ ವಿಲ್ ಬಿಕಮ್ ವೆರಿ ಪಾಸಿಟಿವ್. ಚಿಕ್ಕ ವಯಸ್ಸಲ್ಲಿ ಥಿಯೇಟರ್ ಹೋಗ್ಬಿಟ್ಟು ಅವ್ರ ಸಿನಿಮಾ ನೋಡ್ತೀವಿ, ಯಾವತ್ತು ಕನ್ಸಲ್ಲೂ ಅನ್ಕೊಂಡಿರಲ್ಲ ಅವ್ರಿಗೆ ಡೈರೆಕ್ಟ್ ಮಾಡೋ ಒಂದು ಅವಕಾಶ ಸಿಗುತ್ತೆ ಅಂತ. 40 years ಜರ್ನಿ, ಅಮೇಸಿಂಗ್, ಎಕ್ಸ್ಟ್ರಾರ್ಡಿನರಿ ಜರ್ನಿ. ಹಿ ಈಸ್ ದಿ ಮೋಸ್ಟ್ ಹಂಬ್ಲೆಸ್ಟ್, ಸ್ವೀಟೆಸ್ಟ್ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು. ಬಟ್ ಅಂತ ದೊಡ್ಡ ಸೂಪರ್ ಸ್ಟಾರ್, ಅಂತ ಬ್ಲಾಕ್ ಬಸ್ಟರ್ಗಳು ನೋಡಿರುವಂತ ಒಂದಲ್ಲ ಎರಡಲ್ಲ. ಹೌದು. 40 ವರ್ಷದ ಕೆರಿಯರ್ದಲ್ಲಿ ಅದು ಎಷ್ಟಿದೆ ಅಂತ ಲೆಕ್ಕನೇ ಇಲ್ಲ. ಎಷ್ಟು ಜನ ಫ್ಯಾನ್ಸ್ ಇದಾರೆ. ಅಂತ ಸೂಪರ್ ಸ್ಟಾರ್ ಹಿಂಗಿರ್ಬೇಕಾದ್ರೆ ನಾವುಗಳೆಲ್ಲ ಹೆಂಗಿರ್ಬೇಕು?